ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ರೈತರ ನಮ್ಮ ಸಮಸ್ಯೆಗಳನ್ನ ಒತ್ತು ನಮ್ಮ ಹಕ್ಕೊತ್ತಾಯ ಪತ್ರಗಳನ್ನ ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ನಾವು ಸಮಾವೇಶಗೊಂಡಿದ್ದೇವೆ. ಇವತ್ತು ರಾಜ್ಯದಲ್ಲಿ ಬೆಳೆ ವಿಮೆ ಪದ್ಧತಿ ಕೇಂದ್ರ ಸರ್ಕಾರ ಮೊದಲು ಬದಲಾವಣೆ ಮಾಡಬೇಕು. ಯಾರೋ ಕ್ರಿಕೆಟ್ನವ್ರಿಗೆ ಒಂದು ಕೆನ್ನೆ, ಒಂದು ಬೆರಳು ಅಥವಾ ಕಾಲಲ್ಲಿ ಏನಾದ್ರೂ ನೋವಾದ್ರೆ ಕೋಟಿ ಕೋಟಿ ಹಣವನ್ನು ವೈಯಕ್ತಿಕವಾಗಿ ಬೆಳೆ ವಿಮೆಯಲ್ಲಿ ಕೊಡ್ತಾ ಇದೆ ಸರ್ಕಾರ. ವಿಮಾನದಲ್ಲಿ ಅಪಘಾತ ಆಗಿ ಸತ್ರು ಅಂತ ಹೇಳಿದ್ರೆ ಕೋಟಿಗಟ್ಟಲೆ ಹಣವನ್ನ ಕೇಂದ್ರ ಸರ್ಕಾರಗಳು ಘೋಷಣೆ ಮಾಡ್ತಾರೆ. ಅದೇ ರೈತ ತನ್ನ ಹೊಲದಲ್ಲಿ ದೇಶಕ್ಕೆ ಅನ್ನವನ್ನ ಕೊಡ್ತಕ್ಕಂಥ, ಅನ್ನವನ್ನ ದಾನ ಮಾಡ್ತಕ್ಕಂಥ ರೈತರಿಗೆ ಇವತ್ತು ತನ್ನ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ ಕೇವಲ 2 ರಿಂದ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಲ್ಲ. APMCಯಲ್ಲಿ ಮಾಡಬೇಕಾಗ್ತದೆ. ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಸರ್ಕಾರಕ್ಕೆ, ಕೃಷಿಯನ್ನ ಮಾಡ್ತಕ್ಕಂಥ ರೈತ ತನ್ನ ಕೃಷಿ ಭೂಮಿಯಲ್ಲಿ ಏನಾದ್ರು ಆಕಸ್ಮಿಕವಾಗಿ ಮರಣ ಆದ್ರೆ ಸುಮಾರು 1 ಕೋಟಿ ರೂಪಾಯಿ ದೇಶಕ್ಕೆ ಆ ರೈತರ ಕುಟುಂಬಕ್ಕೆ ಭದ್ರತೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ ಸರ್ಕಾರ. ಯಾಕೆ ಘೋಷಣೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಇಷ್ಟವಿಲ್ಲ? ಸರ್ಕಾರ ಇವತ್ತು ಮಾಡಬೇಕಾಗಿರೋ ಮೂಲ ಕರ್ತವ್ಯಗಳವು. ಇವತ್ತು ಸರ್ಕಾರಿ ನೌಕರಿ ಮಾಡಿದಂತವ್ರಿಗೆ ಶಾಸಕರಾಗಿ ಕೆಲಸ ಮಾಡಿ, ಮಂತ್ರಿಯಾಗಿ ಕೆಲಸ ಮಾಡಿ, ಮುಖ್ಯಮಂತ್ರಿಯಾಗಿ ಸರ್ಕಾರದೊಳಗಡೆ ಕೆಲಸ ಮಾಡೋದು ಎಲ್ಲರೂ ಕೂಡ ಪಿಂಚಣಿ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದೀರಿ. ಆದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರಿಗೆ ನಿಮಗೆ ಮತವನ್ನು ದಾನ ಮಾಡ್ತಾ ಇದೀವಿ, ಒಂದ್ ಕಡೆ ಪ್ರತಿದಿನ ಅನ್ನವನ್ನು ಕೂಡ ದಾನ ಮಾಡ್ತಾ ಇದೀವಿ. ನಮಗೆ ಯಾಕೆ ಪಿಂಚಣಿ ವ್ಯವಸ್ಥೆ ಇಲ್ಲ? ರಾಜ್ಯದಲ್ಲಿ ಕೇಂದ್ರ ಸರ್ಕಾರಗಳು ಇದನ್ನು ಯೋಚನೆ ಮಾಡಿ ರೈತ ಮತ್ತು ದೇಶದ ಬೆನ್ನೆಲುಬು ಅಂತ ಹೇಳ್ತೀರಿ. ಆದ್ರೆ ಈ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತರಿಗೆ ಪಿಂಚಣಿ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಇವತ್ತು ದೇಶದಲ್ಲಿ ಪ್ರತಿ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಅವೈಜ್ಞಾನಿಕವಾದಂತಹ ಕಾನೂನುಗಳನ್ನ ಮಾಡಿ ಇವತ್ತು ಬ್ಯಾಂಕ್ ಅಲ್ಲಿ ಸಾಲ ಕೇಳಕ್ ಹೋದ್ರೆ ಕಾರ್ಗೆ